ಜೊತೆಗೆ ಆ ಸ್ಮಾರಕ ಆಗಬೇಕು ಅಂತಂದರೆ ನಮ್ಮ ಕುಟುಂಬದವರ ಶ್ರಮ ತುಂಬ ಇದೆ. ಒಂದು ವೇಳೆ ನಾವು ಇದಕ್ಕೋಸ್ಕರನೇ ಕಾಯ್ತಾ ಕೂತಿದ್ದಿದ್ರೆ ಬಹುಶಃ ಇವತ್ತಿನವರೆಗೂ ಸ್ಮಾರಕ ಆಗ್ತಾನೇ ಇರಲಿಲ್ಲ. ಇದು ಎಲ್ಲರಿಗೂ ಅದು ಗೊತ್ತಿರಲಿ, ಎಲ್ಲ ಅಭಿಮಾನಿಗಳಿಗೂ ಅದು ಗೊತ್ತಿರಲಿ. ಅದರ ಹಿಂದೆ ತುಂಬ ಶ್ರಮ ಇದೆ ನಿಮ್ಮದು. ಇದು ನಾನು ದುರಹಂಕಾರದಿಂದ ಹೇಳ್ತಾ ಇಲ್ಲ, ಆದರೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ತುಂಬ ಶ್ರದ್ಧೆಯಿಂದ ಅದನ್ನು ಮಾಡಿದ್ದೀವಿ, ಪರಿಶ್ರಮ ಪಟ್ಟಿದ್ದೀವಿ. ಜೊತೆಗೆ ಇದನ್ನು ನಂಬರ್ಗೋಸ್ಕರ ಮಾಡಿದ್ರೆ ಯಾವತ್ತೂ ನಾವು ಹೇಳ್ಕೊಳ್ಳಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದನ್ನು ಹೇಳಲೇಬೇಕಾದ ಒಂದು ಅನಿವಾರ್ಯತೆ ಇದೆ. ಹಾಗಾಗಿ ನಾನು ಅದನ್ನು ಹಂಚ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ 2016 ನಾನು ಹೇಳಿದ್ನಲ್ಲ, 6.5 ವರ್ಷ ಅಲ್ಲಿ ಪ್ರಯತ್ನ ಪಟ್ಟಾದ್ಮೇಲೆ ನಾವೇನು ಮೈಸೂರಿಗೆ ಹೋದ್ವಿ, ಆ ಕ್ಷಣದಲ್ಲೇ ಅಮ್ಮನೇ ಕಟ್ಸಿದ್ದದು. ಅದನ್ನು ತೆರವುಗೊಳಿಸಬಹುದಾಗಿತ್ತು ಆ ಒಂದು ಮಂಟಪನ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಯಾಕಂತಂದ್ರೆ ಅಲ್ಲಿ ಅಪ್ಪ ಅವ್ರದ್ದು ಅಸ್ಥಿ ಇರಲಿಲ್ಲ. ಅಸ್ಥಿನ ಒಂದು ಕಲಶದಲ್ಲಿಟ್ಟು ನಾವು ಅಲ್ಲಿ ಮೈಸೂರಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದರ ಮೇಲೆ ಅಪ್ಪ ಅವರು ನಿಂತ್ಕೊಂಡಿದ್ದಾರೆ, ಅವರ ಪುತ್ಥಳಿ ನಿಂತ್ಕೊಂಡಿದೆ. ಹಾಗಾಗಿ ಅಲ್ಲಿ ಒಂದು ಆದ್ಯತೆ ಇದೆ. ಆದರೆ ಇಲ್ಲಿ ಯಾವುದಕ್ಕೆ ಆದ್ಯತೆ ಇದೆ ಅಂತಂದರೆ, ಅಲ್ಲಿ ಅಂತ್ಯ ಸಂಸ್ಕಾರ ನಡೆದಿರೋ ಜಾಗ. ಹಾಗಾಗಿ ಅದಕ್ಕೆ ಆದಂಥ ಒಂದು ಪ್ರತ್ಯೇಕ ಒಂದು ಆದ್ಯತೆ, ಪ್ರಾಮುಖ್ಯತೆ ಇದೆ. ಈಗ ಅಲ್ಲಿ ಏನಾದರೂ ಮಂಟಪ ತಿರ್ಗಾ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಅಂದರೆ ಸರ್ಕಾರಕ್ಕೆ ನಾವು ಹೋಗಿ ಅದನ್ನೇ ಮನವಿ ಮಾಡ್ತಾ ಇದ್ದೀವಿ. ಅಲ್ಲಿ ಮಂಟಪ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡಿ. ಜೊತೆಗೆ ಅಭಿಮಾನಿಗಳಿಗೆ ಇಡೀ ವರ್ಷ ಅಲ್ಲಿ ಬಂದು ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ, ಗೌರವ ಸಲ್ಲಿಸೋದಕ್ಕೆ, ಶ್ರದ್ಧಾಂಜಲಿ ನಮನ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ಸರ್, ಈಗ ಸಾಕಷ್ಟು ಸಂದರ್ಭದಲ್ಲಿ ಯಾವ ರೀತಿ ಬಗೆಹರಿಬಹುದು ಅನ್ನೋಂಥ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿತ್ತು ಈ ಒಂದು ಸಮಸ್ಯೆ. ಫಸ್ಟ್ ಈ ಸುದ್ದಿ ಭಾರತೀಯ ಅಮ್ಮಗೆ ಯಾವಾಗ ಗೊತ್ತಾಯಿತು? ಏನು ಹೇಳಿದ್ರು? ಏನಾದರೂ ಮಾತನಾಡಿದ್ರ ಈ ಘಟನೆ ಬಗ್ಗೆ, ಇವತ್ತಾಗಿರುವಂಥ ಬೆಳವಣಿಗೆ ಬಗ್ಗೆ ಏನು ಅಂತ? ನಾನು ಹೇಳಿದ್ದು ಅವ್ರು ಹೇಳ್ತಾ ಇದ್ದಿದ್ದೆ. ಅವ್ರೇನು ಹೇಳಿದಾರೋ, ನಾವೇನು ಚರ್ಚೆ ಮಾಡಿದೆವೋ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಇಲ್ಲ, ಚರ್ಚೆ ಮತ್ತೆ ಈ ವಿವಾದ ಅದೆಲ್ಲವೂ ಸೆಕೆಂಡರಿ. ಅಂದ್ರೆ ಇವತ್ತು ಅಂದ್ರೆ ಈಗ ಮುಟ್ಟುಗೋಲು ಹಾಕೊಂಡ್ರು ಅನ್ನುವಂತ ವಿಚಾರನ ಮಾತಾಡಿದ್ರ ಅಮ್ಮ ಜೊತೆ? ಏನ್ ಹೇಳಿದ್ರು, ಹೇಗೆ ಮಾತಾಡೋದು, ಚರ್ಚೆ ಮಾಡೋದು? ಇವತ್ತು ಈಗ ನಾನು ಏನು ಹೇಳದ್ನೋ ಅದೆಲ್ಲ ಅಮ್ಮನೇ ಹೇಳಿದ್ದು. ಸರ್, ಈಗ ಸಹಜವಾಗಿ ಒಂದು ಗೊಂದಲ ಇತ್ತು, ಏನ್ ಮಾಡ್ಬೋದು ಅಲ್ಲಿ, ಏನ್ ಮತ್ತೆ ಮರುಸ್ಥಾಪನೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನೋಂಥದ್ದು. ನಿನ್ನೆ ಅಷ್ಟೇ ನೀವು ಸಿಎಂ ಅವ್ರನ್ನ ಕೂಡ ಮತ್ತೆ ಸರ್ಕಾರದ ಪ್ರತಿನಿಧಿಗಳನ್ನ ಭೇಟಿ ಮಾಡಿದ್ರಿ. ಅಲ್ಲಿ ನಿಮ್ಗೆ ಏನಾದ್ರು ಒಂದು ಸೂಚನೆ ಸಿಕ್ಕಿತ್ತಾ, ಮಾಹಿತಿ ಇತ್ತಾ, ಈ ರೀತಿ ಬೆಳವಣಿಗೆಗಳಾಗ್ತಾ ಇದೆ, ಮುಟ್ಟುಗೋಲು ಹಾಕೊಳ್ಳುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು ಹೇಗೆ ಅನ್ನೋದು? ಇಲ್ಲ, ಅಲ್ಲಿ ತುಂಬ ಜನ ಇದ್ರು, ಹಾಗಾಗಿ ಅದಕ್ಕೆ ನನಗೆ ಅವಕಾಶ ಸಿಕ್ಕಿಲ್ಲ ಅಥವಾ ಯಾರೂ ನನಗೆ ಅದನ್ನು ಹೇಳಿಲ್ಲ. ಆದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಈ ಒಂದು ವಿಚಾರ, ಕರ್ನಾಟಕ ರತ್ನದ ಬಗ್ಗೆ ಅದನ್ನು ನಾನು ಜ್ಞಾಪಿಸ್ದೆ. ಹಾಗಾಗಿ ಅವರು ಅದನ್ನು ಕ್ಯಾಬಿನೆಟಲ್ಲಿ ನಾನು ಅದನ್ನು ಚರ್ಚೆ ಮಾಡ್ತೀನಿ ಅಂತ ಅದನ್ನು ಹೇಳಿದ್ರು. ಈಗ 18ನೇ ಸೆಪ್ಟೆಂಬರ್ ಅವರ 75ನೇ ವರ್ಷದ ಒಂದು ಹುಟ್ಟುಹಬ್ಬ ಇರೋದ್ರಿಂದ ಅದರ ಒಂದು ಪ್ರಯುಕ್ತ ಒಂದು ಕರ್ನಾಟಕ ರತ್ನ ಅವರಿಗೆ ನೀಡಬೇಕು ಅನ್ನೋದು ಒಂದು. ಎರಡನೇದಾಗಿ ಇವತ್ತಿನ ಒಂದು ಸಂದರ್ಭದಲ್ಲಿ ಆವತ್ತಿನ ದಿವಸ ನಮಗೇನಾದರೂ ಅಭಿಮಾನಿಗಳಿಗೋಸ್ಕರ ಅಲ್ಲಿ ಆವತ್ತಿನ ದಿವಸ ಶಂಕುಸ್ಥಾಪನೆ ಆಗೋದಕ್ಕೆ, ಮಂಟಪ ಏನು ಕಟ್ಟಬೇಕು ಅಂತ ಏನು ಅಂದ್ಕೊಂಡಿದ್ದೀವಿ, ಅಲ್ಲಿ ಶಂಕುಸ್ಥಾಪನೆ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ಅದು ಬಹಳ ಸಂತೋಷ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.